ನಮಸ್ಕಾರ. ಚಿಕ್ಕನಾಯಕನಹಳ್ಳಿ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಅಭಿವೃದ್ಧಿಗೆ 90 ಲಕ್ಷ ರೂಪಾಯಿ ಅನುದಾನ. ಶಾಸಕರಾದ ಸುರೇಶ್ ಬಾಬು ಸಿಬಿ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಹಾಗೂ ಶಾಸಕರಾದ ಸುರೇಶ್ ಬಾಬು ಸಿಬಿ ಅವರು ಪ್ರಾಂಶುಪಾಲರು, ಸಹಶಿಕ್ಷಕರು ಹಾಗೂ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರೊಂದಿಗೆ ಸಭೆ ನಡೆಸಿ ಕಾಲೇಜಿನ ಶೈಕ್ಷಣಿಕ ಅಭಿವೃದ್ಧಿ, ವಿದ್ಯಾರ್ಥಿಗಳ ಪ್ರಗತಿ, ಮೂಲಭೂತ ಸೌಕರ್ಯಗಳ ವೃದ್ಧಿ ಹಾಗೂ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸುವ ಕುರಿತು ಸಮಗ್ರ ಚರ್ಚೆ ನಡೆಸಿದರು. ಸಭೆಯಲ್ಲಿ ಮಾತನಾಡಿದ ಅವರು, ಕಾಲೇಜಿನ ಅಭಿವೃದ್ಧಿಗಾಗಿ ಈಗಾಗಲೇ 90 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದು, ಶೀಘ್ರದಲ್ಲೇ ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಗುವುದು ಎಂದು ತಿಳಿಸಿದರು. ಕಳೆದ 3 ವರ್ಷಗಳಿಂದ ಕಾಲೇಜು ಉತ್ತಮ ಶೈಕ್ಷಣಿಕ ಫಲಿತಾಂಶ ದಾಖಲಿಸುತ್ತಿದ್ದು, ಕ್ಷೇತ್ರದಲ್ಲಿ ಅತಿ ಹೆಚ್ಚು ಎಸ್ಎಸ್ಎಲ್ಸಿ ಉತ್ತೀರ್ಣ ವಿದ್ಯಾರ್ಥಿಗಳು ಈ ಕಾಲೇಜಿಗೆ ಸೇರುವಂತೆ ಜಾಗೃತಿ ಮೂಡಿಸಲಾಗಿದೆ ಎಂದು ಹೇಳಿದರು. ಇದರಿಂದ ಕಾಲೇಜಿನ ಮೇಲಿನ ಜವಾಬ್ದಾರಿ ಮತ್ತಷ್ಟು ಹೆಚ್ಚಾಗಿದ್ದು, ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸುವ ನಿಟ್ಟಿನಲ್ಲಿ ಪ್ರಾಂಶುಪಾಲರು ಹಾಗೂ ಪ್ರಾಧ್ಯಾಪಕರು ಹೆಚ್ಚಿನ ಹೊಣೆಗಾರಿಕೆಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಸೂಚಿಸಿದರು. ವಿಶೇಷವಾಗಿ ಬಡವರು ಹಾಗೂ ರೈತರ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಹೆಚ್ಚಿನ ಆದ್ಯತೆ ನೀಡುವಂತೆ ಕರೆ ನೀಡಿದರು. ಇದೇ ವೇಳೆ ಕಾಲೇಜಿನಲ್ಲಿ ಸೇರ್ಪಡೆಯಾಗುವ ಎಲ್ಲಾ ವಿದ್ಯಾರ್ಥಿಗಳಿಗೆ ಎಸ್ಬಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಪ್ರತಿ ಭಾನುವಾರ ಉಚಿತ ಸಿಇಟಿ, ನೀಟ್ ಹಾಗೂ ಜೆಇಇ ತರಬೇತಿ ನೀಡಲಾಗುವುದು ಎಂದು ಘೋಷಿಸಿದರು. ಸಭೆಯಲ್ಲಿ ಕಾಲೇಜಿನ ಪ್ರಾಂಶುಪಾಲರು, ಸಹಶಿಕ್ಷಕರು ಹಾಗೂ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು. ನಿಮ್ದೊಂದು ಚಾಪ್ಟರ್ ಆದ ತಕ್ಷಣ ನಾವು ಶುರು ಮಾಡ್ತೀವಿ. ಆ ಥರ ಎಲ್ಲ 3 ಕಾಲೇಜು ಹಂಗೆ ಮಾಡ್ತೀವಿ. ಅಂದಿನ ಕೆರೆ ನಿಮ್ಮದು ಉಳಿಯಾರು ಏನಾಗಿದೆ ಅಂದರೆ ನಮಗೆ ಫಸ್ಟು ಸೆಕೆಂಡು ವ್ಯಾಲ್ಯೂಯೇಷನ್ ಹಾಕಿದ್ರು. ನನ್ನೆಲ್ಲರಿಗೂ ವ್ಯಾಲ್ಯೂಯೇಷನ್ ಈಗ 3 ನಮ್ಗೆ ಹಂಗಾಗಿ ಸ್ಟಾರ್ಟಿಂಗೇ ನೀವು ಅದನ್ನು ಸ್ವಲ್ಪ ಅವಾಯ್ಡ್ ಮಾಡೋಕ್ಕೆ ನಮ್ಮ ಹತ್ರ ಹೇಳಿಸ್ಬೇಕು. ನಮ್ಮ ಆಸಕ್ತಿ ವಹಿಸಿ ಈಗ ಕೇಳ್ಕೊಂಡಿದ್ದೀನಿ, ಮನವಿ ಮಾಡಿಕೊಂಡು ನೋಡ್ತಾರಲ್ಲ ಬಂದ್ಬಿಟ್ಟು ಸ್ವಲ್ಪ ಗೊತ್ತಾಯ್ತಾ. 3 ಕ್ಯಾಟಗರಿ ಮಾಡಿಕೊಂಡು ಯಾರ್ಯಾರಿಗೆ ಎಷ್ಟು ಟೈಮ್ ಕೊಡಬೇಕು ನಿಮಗೆ ಗೊತ್ತಾಗುತ್ತೆ. ಅವರು ಒಂದ್ಸತಿ ಹೇಳಿದ ಕ್ಲಾಸಲ್ಲಿ ಹೇಳಿದ್ದು ಕಲ್ತ್ಕೊಳ್ಳೋರೆ ಮಕ್ಕಳು ಬೇರೆ ಇರ್ತಾರೆ, ಹೇಳಿ ಬರ್ಸಿದ್ರೆ ಕಲ್ತ್ಕೊಳ್ಳೋರು ಬೇರೆ. ಆ ಥರ ನೀವು 3 ಇದನ್ನು ಮಾಡಿಕೊಂಡು ಅವ್ರಿಗೆ ಟೈಮ್ಗಳು ಕೊಟ್ಕೊಳ್ಳಿ. ನಿಮ್ಮ ಸಬ್ಜೆಕ್ಟ್ ವಾರು ಆ ಥರ ಮಾಡ್ಕೊಂಡು ನೀವು ಈ ಸತಿ ಚೆನ್ನಾಗಿ ಇದು ಮಾಡಿದ್ರೆ ಮಕ್ಳಿಗೆ ಒಳ್ಳೆ ಇದಾಗುತ್ತೆ, ಅನುಕೂಲ ಆಗುತ್ತೆ. ಸುಮ್ಮನೆ ಪಾಸ್ ಆದ್ರೆ ಉಪಯೋಗ ಇಲ್ಲ ಮಕ್ಕಳಿಗೆ. ಇಂಡಿವಿಜುವಲ್ಲು ಒಳ್ಳೆ ಪರ್ಸೆಂಟೇಜ್ ಬಂದಿದೆ, ಚೆನ್ನಾಗಿದೆ. ಬಟ್ ಪರ್ಸೆಂಟೇಜ್ ಪರವಾಗಿಲ್ಲ, ಇಂಪ್ರೂವ್ ಆಗ್ತಾ ಇದೆ. ಬಟ್ ಇದನ್ನು ಕ್ವಾಲಿಟಿನ ನಾವು ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಹೋಗೋಣ ಸಬ್ಜೆಕ್ಟ್ ವಾರು ಅಂತ ಅಷ್ಟೇ. ಯಾರಿಗೂ ನೀವು ಉದಾಸೀನ ಬೇಡ ಅಂತ, ನೆಗ್ಲಿಜೆನ್ಸಿ ಬೇಡ. ನಮ್ಮ ಸಬ್ಜೆಕ್ಟ್ ನಾವು ರೆಸ್ಪಾನ್ಸಿಬಲ್ ಆಗಿರೋಣ. ಓವರಾಲ್ ಪ್ರಿನ್ಸಿಪಲ್ ನೋಡ್ಕೋತಾ ಇರಲಿ. ಆ ಥರ ಒಂದು ಪ್ಲ್ಯಾನಿಂಗ್ ಇಟ್ಕೊಳ್ಳಿ. ಸ್ಟಾರ್ಟಿಂಗಲ್ಲೇ ನಾವು ಅದನ್ನು ರೂಢಿ ಮಾಡಿಕೊಂಡ್ರೆ ಮಕ್ಕಳಿಗೂ ಅಷ್ಟೇ ಶಿಸ್ತಾಗಿ ಟೈಮ್ ಕ್ಲೀನಾಗಿ ಬರದೇ ಇದ್ದವ್ರನ್ನ ನೋಟಿಸ್ ಮಾಡಬೇಕು. ಅವ್ರನ್ನ ನಿಮ್ಮ ಕಡೆ ಕಾನ್ಸಂಟ್ರೇಟ್ ಆಗಂಗೆ ಮಾಡ್ಕೋಬೇಕು. ನೀವು ಹೇಳೋ ರೀತಿಯಲ್ಲೇ ಕಾನ್ಸಂಟ್ರೇಟ್ ಆಗಬೇಕು. ಆ ಥರ ನೀವು ಪ್ಲ್ಯಾನ್. ಸಬ್ಜೆಕ್ಟ್ ಟೀಚರ್ಸು ನಿಮ್ಮನ್ನು ಮತ್ತೆ ಕರಿತೀವಿ, ಅದು ಶುರು ಆಗೋಕ್ಕೆ ಮುಂಚೆ. ನಾವು ಜುಲೈಗೆ ಮಾಡೋಣ ಏನು ಪ್ಲ್ಯಾನ್ ಮಾಡ್ತೀವಿ. ಎಲ್ಲ 3 ಅವ್ರ ಜೊತೆ ಕರೆಸ್ತೀವಿ, ನಮ್ಮ ಫ್ಯಾಕಲ್ಟೀಸು ಕರೆಸ್ತೀವಿ. ನಿಮ್ಮಲ್ಲೂ ಸಬ್ಜೆಕ್ಟ್ ಟೀಚರ್ಸ್ನ ಯಾವ ಥರ ಒಂದು ಸಂಡೇ ಕೂತ್ಕೊಳ್ಳೋಣ ಎಲ್ಲರೂ. ಎಲ್ಲ 3 ಕಾಲೇಜ್ ಸಬ್ಜೆಕ್ಟ್ ಟೀಚರ್ಸ್ ಕೂತ್ಕೊಂಡು ಚಾಪ್ಟರ್ಸ್ನ ಯಾವ್ಯಾವಾಗ ಅಂತ ಎಲ್ಲರೂ ಒಟ್ಟಿಗೆ ಕಲೆಕ್ಟಿವ್ ಆಗಿ. ಒಂದು ಕಾಲೇಜ್ದಾದ್ರೆ ಆಗಲ್ಲ, 3 ಕಾಲೇಜು ನಮ್ಮ ತಾಲೂಕಿನ ಎಲ್ಲ ಎಲ್ಲೆಲ್ಲಿ ಸೈನ್ಸ್ ಇದ್ದಾವೆ 3 ಮತ್ತು ಪ್ರೈವೇಟ್ನವ್ರನ್ನೂ ಕರೀತೀವಿ ಸರ್. ಪ್ರೈವೇಟು ಇದೆಯಲ್ಲ ಯಾವುದು ಮಧುಸಂಗರದ್ದು ಐತೆ, ಇವ್ರದ್ದು ಐತೆ. ಇದು ವಿದ್ಯಾವರ್ಧಲ್ಲಿ ಇದೆಯಾ ಕಾಲೇಜೆಲ್ಲ ಇದೆಯಾ? ಅವರು ಮತ್ತೆ ರೋಡ್ ಉಳಿಯರ್ಲಿಕ್ಕೆ ಎಲ್ಲರೂ ಇರಲಿ. ನಮ್ಮ ತಾಲೂಕಲ್ಲಿ ಇದ್ದಿದ್ದು ಎಲ್ಲ ಸಂಸ್ಥೆಗಳು ಅಲ್ಲಿ ಓದ್ತಾ ಇರೋ ಮಕ್ಕಳಿಗೆ ಅನುಕೂಲ. ಆ ಚಾಪ್ಟರ್ ರಿವೈಸ್ ಮಾಡ್ತೀವಿ. ರಿವೈಸ್ ಮಾಡಿ ನೆಕ್ಸ್ಟ್ ವೀಕಿಗೆ ಸ್ಟಾರ್ಟಿಂಗ್ 9ರಿಂದ 10 ಗಂಟೆವರೆಗೂ ಅದಕ್ಕೆ ಟೆಸ್ಟ್ ಕೊಡ್ತೀವಿ. ಅದ್ರಲ್ಲಿ ಮಾರ್ಕ್ಸ್ ತೊಗೊಂಡು ಆ ಮಕ್ಕಳಿಗೆ ಹಾಕ್ತೀವಿ. ಎಲ್ಲಿ ನಿಂತಿದ್ದಾರೆ ಗೊತ್ತಾಗ್ತಾ ಇರುತ್ತೆ. ನಿಮ್ಮದು ನೀವು ಮಾಡಿರೋದು ನಾವು ಮಾಡಿರೋದು ಸೇರಿಸಿ ನೆಕ್ಸ್ಟ್ ವೀಕಿಗೆ ಅವ್ರಿಗೆ ಒಂದು ಟೆಸ್ಟ್ ಕೊಡ್ತೀವಿ. ಟೆಸ್ಟ್ ಕೊಟ್ಟು 9ರಿಂದ 10, ಆಮೇಲೆ 10ರಿಂದ ಕ್ಲಾಸಸ್ ಮಾಡ್ತೀವಿ ಸಂಜೆ 5. ನೆಕ್ಸ್ಟ್ ನೀವು ಒಂದು ವಾರದಲ್ಲಿ ನೀವೇನು ಪೋರ್ಷನ್ಸ್ ಮುಗಿಸಿರ್ತೀರ ಅದನ್ನು ಅವರಿಗೆ ಮಕ್ಕಳು ಇದನ್ನು ಮಾಡ್ತೀವಿ. ಹಂಗೆ ರಿವೈಸು. ನೀವು 1 ವಾರ ಆದಮೇಲೆ ನಾವು 1 ವಾರ ಲೇಟಾಗಿ ಸ್ಟಾರ್ಟ್ ಮಾಡ್ತೀವಿ. ನೀವು 1 ವಾರದಲ್ಲಿ ಒಂದು ಚಾಪ್ಟರ್ ಮುಗಿಸಿದ್ರೆ ನಾವು ನೆಕ್ಸ್ಟ್ 1 ವಾರ ನಾವು ಮುಗಿಸ್ತೀವಿ. 15 ಡೇಸ್ಗೆ ನಿಮಗೆ ಆ ರಿಸಲ್ಟ್ ನಿಮ್ಮನ್ನು ನಾವು ಸೇರಿಸಿ ಹಾಕ್ತೀವಿ. ಎಲ್ಲೆಲ್ಲಿ ಯಾವ ಮಕ್ಕಳು ನಿಂತಿದೆ ಗೊತ್ತಾಗುತ್ತೆ. ಅದಕ್ಕೆ ಹೆಂಗೆ ನೀವು ಅವ್ರನ್ನ ಟ್ಯೂನ್ ಅಪ್ ಮಾಡ್ಬೋದು ನಿಮಗೆ ಅರ್ಥ ಆಗುತ್ತೆ. ಸಬ್ಜೆಕ್ಟ್ ಟೀಚರ್ಸ್ ಸ್ವಲ್ಪ ಜವಾಬ್ದಾರಿ ತಗೊಂಡ್ರೆ ಅನುಕೂಲ ಆಗುತ್ತೆ. ಒಳ್ಳೆ ಕ್ಯಾಂಪಸ್ ಆಗುತ್ತೆ ಸರ್. ಅದಕ್ಕೆ ಸ್ಟ್ರೆಂತ್ ಆಗುತ್ತಲ್ಲ ನಮಗೆ. ಏನಾಗಲ್ಲ, ನೀವು ಕ್ವಾಲಿಟಿ ಎಜುಕೇಷನ್ ಕೊಟ್ಟರೆ ಗುಡಿಸ್ಲಿಕ್ಕೆ ಬಂದು ಕೇಳ್ತಾರೆ. ಅದರಲ್ಲೇನಿಲ್ಲ. ನಮಗೆ ಕ್ವಾಲಿಟಿ ಎಜುಕೇಷನ್ ಸಿಗ್ತಾ ಇದೆ, ನಮ್ಮ ಮಕ್ಕಳಿಗೆ ಇರಬೇಕು, ಅದು ಮೇಯ್ನ್. ಅದು ಆಗುತ್ತೆ. ಜೊತೆಲಿ ಈ ವರ್ಷ ಏನಾದ್ರು ಮಾಡಿ ಪ್ಲ್ಯಾನ್ ಮಾಡ್ತೀನಿ. ಬಿಲ್ಡಿಂಗ್ಸ್ ಬಿಡಲ್ಲ,
ಅದನ್ನು ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.